प्राप्य वरान् निबोधत। ಅಕ್ಕ, ನಾನು ಇವತ್ತು 3 ಗಂಟೆಗಿಂತನೂ ಹೆಚ್ಚು ಓದಿದ್ದೀನಿ. ಅದರಲ್ಲಿ ಎಷ್ಟೊತ್ತು ಗಮನ ಕೊಟ್ಟೋದ್ದೆ ಹೇಳು? ಅಕ್ಕ, ನಾನು ಅಂಗಳದ ಕೆಲಸ ಮುಗಿಸಿ ನನ್ನ ಹೋಮ್ವರ್ಕ್ ಕೂಡ ಮುಗಿಸಿದ್ದೇನೆ. ಶಿವ, ಅಂಗಳದ ಕೆಲಸದಲ್ಲಿ ನೀನು ರಾಜೇಶಂಗೆ ಸಹಾಯ ಮಾಡು ಅಂದಿದ್ದೆ, ಮಾಡಿದ್ಯಾ? ನಾನು ನನ್ನ ಓದಿನಲ್ಲಿ ಮುಳುಗಿದ್ದೆ. ಅವನು ಅಂಗಳದಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಮತ್ತೆ ಕೇಳ್ತೀನಿ, ಇನ್ನೆಷ್ಟು ಕಾಲ ಗಮನ ಕೊಟ್ಟೋದ್ದೆ? ರಾಜೇಶ, ನೀನು ಅಂಗಳದ ಕೆಲಸದಲ್ಲಿದ್ದಾಗ ಇವನು ಎಷ್ಟು ಸತಿ ಹೊರಗೆ ಬಂದ? ಅವನೇ ಒಂದೆರಡು ಸತಿ ಹೊರಗಡೆ ಬಂದ. ಅವನೇ ಎಷ್ಟು ಸತಿ ಬಂದಿದ್ದಾನಂತ ಅವನೇ ಹೇಳಬೇಕು. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ನಾನು ರಾಮಕೃಷ್ಣವ್ರು ಹೇಳ್ತಿದ್ದಿದ್ದು ಒಂದು ಕತೆ ಹೇಳ್ತೀನಿ. ಓ, ಬನ್ನಿ ಬನ್ನಿ, ನಿಮ್ಮನ್ನು ನೋಡಿ ಎಷ್ಟೋ ದಿನಗಳಾದವು, ಕೊನೆಗೂ ಬಂದ್ರಲ್ಲ. ಎಷ್ಟೊಂದು ದಿನಗಳಾಗೋದು ಅಂದರೆ ಏನರ್ಥ? ನಿನ್ನೆ ತಾನೇ ಬಂದಿದ್ದೆ. ನಿಮ್ಮನ್ನು 1 ಗಂಟೆ ನೋಡದೇ ಇದ್ರು ಎಷ್ಟೋ ದಿನಗಳಾಗೋದು ಅಂತ ಅನ್ಸುತ್ತೆ. ಭಾರಿ ಬಿಸಿಲು, ಬೆಂದು ಬಂದಿದ್ದೀನಿ. ಹಿಂಗಾಗುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಅದಕ್ಕೆ ನೋಡ್ರಿ, ನಿಮ್ಮನ್ನ ಕಾಯಕ್ಕೆ ಹೆಂಗೆ ತಯಾರಾಗಿ ನಿಂತೀನಿ. 15 ನಿಮಿಷ ಬಿಸಿಲಲ್ಲಿ ನಡೆದು ಬಂದಿದ್ದೀನಿ. ಈಗ ಮನೆ ಮುಂದೆ ಛತ್ರಿ ಹಿಡ್ಕೊಂಡು ನಿಂತ್ರೆ ಏನು ಪ್ರಯೋಜನ? ಮುಚ್ಚಿ ನಡಿ. ಛೇ, ನಿಮಗೆ ತಿನ್ನಕ್ಕೆ ಕುಡಿಯಕ್ಕೆ ಏನಾದರೂ ತರ್ತೀನಿ. ನಾನು ಆ ಮೂಲೆಯಲ್ಲಿ ಬೇಲಿ ಬಿಗಿ ಮಾಡುವ ಅಂದಿದ್ದೆ. ಇಲ್ಲ ಅಂದ್ರೆ ದನಗಳು ನುಗ್ಗಿ ಮೇದ್ ಬಿಡ್ತಾವೆ ಅಂತಾನು ಹೇಳಿದ್ದೆ. ಬೇಲಿ ಬಿಗಿ ಮಾಡ್ದೇನಾ? ಓ, ಅದನ್ನ ನಾನು ಮೊನ್ನೆನೆ ಗೋವಿಂದ ಹೇಳೇನೆ, ಅವ್ನು ಮಾಡ್ತಾನೆ. ಮೊನ್ನೆ ಅದೆಂಗೆ? ನಿನ್ನೆ ತಾನೇ ದನಗಳು ಬೇಲಿ ನುಗ್ಗಿ ಹಾಳು ಮಾಡಿದ್ದಾವೆ. ಮೊನ್ನೆ ಹೆಂಗೆ ಹೇಳ್ದೆ ನೀನು? ನೀವು ತುಂಬಾ ದಂಡ್ ಬಂದಿರ. ತಕೊಳ್ಳಿ, ಇದನ್ನು ತಿಂದು ಸ್ವಲ್ಪ ಆರಾಮ್ ಮಾಡಿ. ಎಲ್ಲಿ ಗೋವಿಂದ? ನಾನು ಇನ್ನೇನು ಹೊರಡ್ಬೇಕು ಅನ್ನೋ ಸಮಯಕ್ಕೆ ಸರಿಯಾಗಿ ಒಂದ್ ಬುಟ್ಟಿಲಿ ಹಣ್ಣು ತರಕಾರಿ ಎಲ್ಲ ಇಟ್ಕೊಂಡ್ ಪ್ರತ್ಯಕ್ಷ ಆಗ್ಬಿಡ್ತಾನೆ. ಮತ್ತೆ ಅವನ್ ಕೆಲ್ಸದಲ್ಲಿ ಮಾಯ ಆಗ್ಬಿಡ್ತಾನೆ. ನಿನ್ನೆ ಅವ್ನ್ ಕೊಟ್ಟಿದ್ದ ತರಕಾರಿಗಳು ನಮ್ಮ ಮನೆಯವ್ರಿಗೆಲ್ಲ ತುಂಬಾ ಹಿಡಿಸಿದೆ. ತಗೊಳ್ಳಿ, ಇದನ್ನು ತಿಂದು ನೋಡಿ. ನಿಮಗಂತಾನೆ ವಿಶೇಷವಾಗಿ ಮಾಡೀನಿ. ನಿಮಗೆ ಇದು ತುಂಬಾ ಮೆಚ್ಚುಗೆ ಆಗುತ್ತೆ. ಅಲ್ಲಿ ನೋಡು ಗೋವಿಂದ, ಅವನ್ ಕೆಲ್ಸದಲ್ಲಿ ಕಳೆದೋಗಿದ್ದಾನೆ. ಏ ಗೋವಿಂದ, ಗೋವಿಂದ! ಅವನ್ ನನ್ನನ್ನ ಗಮನಿಸ್ಲೇ ಇಲ್ಲ. ಅವನಲ್ಲಿ ಇರ್ಲಿ, ನೀವು ಇದನ್ನ ತಿಂದು ಮುಗಿಸ್ಬಿಡಿ. ಏ ಗೋವಿಂದ, ಗೋವಿಂದ, ಬಾಯಿಲಿ ಸ್ವಲ್ಪ ಕೂತು ಸುಧಾರಿಸ್ಕೊಂಡೋಗು. ನೀವು ಹೋಗೋದು ಬರೋದನ್ನ ನಾನ್ ಲೆಕ್ಕ ಇಟ್ಟೇನೆ, ಅವನೆಲ್ಲ ಲೆಕ್ಕ ಇಡ್ತಾನೆ. ತಗೊಳ್ಳಿ, ಇದನ್ನು ತಿನ್ನಿ. ನೀನು ಹಂಗ ಅನ್ಕೊಂಡಿದ್ಯಾ? ನೋಡ್ತಾ ಇರೋ, ನಿನ್ ಮಾತನ್ನ ಗೋವಿಂದ ಸುಳ್ಳು ಮಾಡ್ತಾನೆ. ಅವನ್ ನನ್ನ ನೋಡಿರ್ತಾನೆ. ಇನ್ನೇನು ನಾನು ಹೋಗ್ಬೇಕು ಅನ್ನೋ ಸಮಯಕ್ಕೆ ಸರಿಯಾಗಿ ನನಗೆ ಅಂತ ಬುಟ್ಟಿಲಿ ಹಣ್ಣು ತರಕಾರಿ ಎಲ್ಲ ಆರ್ಸ್ಕೊಂಡ್ ತಗೋಬರ್ತಾನೆ. ಕೂತ್ಕೊಳ್ಳಿ.
ತಗೊಳ್ಳಿ, ಇದನ್ನು ತಿನ್ನಿ. ನಿನ್ನೆ ಸಂಜೆ 4-5 ಜನ ಬಂದಿದ್ರು. ನೀವು ನಿಮ್ಮ ತೋಟ, ಗದ್ದೆ, ಹೊಲನ ಮಾರ್ತೀರ ಅಂತ ಕೇಳಕ್ ಬಂದಿದ್ರು. ನೀನ್ ಅವ್ರನ್ನೆಲ್ಲ ಕರೆದು ಕೂರಿಸ್ಕೊಂಡು ನನ್ ಕುಲ, ಗೋತ್ರ, ಗುಟ್ಟು ಎಲ್ಲಾನು ಹೇಳ್ಬಿಟ್ಯಾ? ನೀವು ನಿಮ್ಮ ಗುಟ್ನ ನನಗೆ ಹೇಳಿರ್ಬೋದು, ಆದ್ರೆ ನಾನು ಅವ್ರ ಮುಂದೆ ತುಟಿಕ್ ಪಿಟಿಕ್ ಅಂದಿಲ್ಲ. ತುತ್ತೂರಿ, ಒಂದ್ ಹೇಳ್ತೀನಿ ಕೇಳು. ನನಗೆ ಈ ತೋಟ, ಗದ್ದೆ, ಜಮೀನು ಎಲ್ಲ ದೇವ್ರ ವರ. ನಾನು ಇದನ್ನ ಎಂದಿಗೂ ನನ್ನ ಪಿತ್ರಾರ್ಜಿತ ಆಸ್ತಿ ಅಂತ ತಿಳಿದವನೇ ಅಲ್ಲ. ಹಾಗಾದ್ರೆ ನೀವು ಇದನ್ನ ಮಾರಲ್ವಾ? ನೀವು ವಾರಣಾಸಿಯಲ್ಲಿ ಮನೆ ಮಾಡಿದ್ದೀರಾ, ನೀವು ಇನ್ನೇನು ಅಲ್ಲಿಗೆ ಹೊರಟು ಹೋಗ್ತೀರಾ. ಅದಾದ ಮೇಲೆ ಈ ತೋಟ, ಈ ಗದ್ದೆ, ಜಮೀನ ಗತಿ? ನಾನು ವಾರಣಾಸಿ ಹೋಗೋದು ಖಚಿತ ಆಗಿದೆ. ನಾನು ಅತ್ಲಾಗ ಹೋದ್ರೆ ಮತ್ತೆ ಇತ್ಲಾಗ ಬರೋದಿಲ್ಲ. ಆದ್ರೆ ಯಾರು ಈ ನೆಲದ ಪಾವಿತ್ರತೆಯನ್ನ ಮನಗಂಡು ಇಲ್ಲಿ ಕೆಲಸ ಮುಂದುವರ್ಸ್ಕೊಂಡು ಹೋಗ್ತಾರೋ ಅವರಿಗೆ ಈ ನೆಲ ಸಲ್ಬೇಕು ಅನ್ನೋದು ದೈವ ಪ್ರೇರಣೆಯಿಂದ ನಾನ್ ತಗೊಂಡಿರೋ ನಿರ್ಧಾರ. ನಾನು ಈ ನೆಲದ ಪಾವಿತ್ರತೆಯನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಡೆಯುತ್ತಿರುವ ಕೆಲಸದ ಮೇಲೆ ನನಗೆ ಅಪಾರವಾದ ಗೌರವ ಇದೆ. ಈ ಭೂತಾಯಿಯ ಪಾವಿತ್ರತೆಯನ್ನು ನೀನ್ ಹೇಗೆ ಮನಗಂಡಿದ್ಯಾ? ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಹೊಲಕ್ಕೆ ಹೋಗಿ ಧೂಪ ಹಚ್ಚಿ ಬಂದ ಮೇಲೇನೆ ನಾನು ನನ್ನ ಬಾಯಿಗೆ ಅನ್ನ ಇಡೋದು. ನಾನಿದನ್ನ 25 ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದೀನಿ. ನಾನಿಲ್ಲಿ ಮೊದಲನೇ ದಿನ ಕಾಲಿಟ್ಟನಲ್ಲ, ಅಲ್ಲಿಂದ ಇಲ್ಲಿಯವರೆಗೂ ಚಾಚು ತಪ್ಪದೆ ಮಾಡ್ಕೊಂಡ್ ಬಂದಿದ್ದೀನಿ. ಒಳ್ಳೇದು. ಇದನ್ನ ಉತ್ತಮಗೊಳಿಸ್ಕೊಳಕ್ಕಾಗಿಲ್ಲ ಅಂದ್ರೆ ಇಷ್ಟಾದ್ರೂ ಮುಂದುವರ್ಸು. ಆದ್ರೆ ಮುಂದಿನ ಸತಿ ಅವ್ರೇನಾದ್ರು ಬಂದ್ರೆ ಈ ಹೊಲ, ಗದ್ದೆ, ಜಮೀನು ಎಲ್ಲ ಮಾರಾಟಕ್ಕಿಲ್ಲ ಅಂತ ಹೇಳ್ಬಿಡು. ತಿಳಿತು ಬಿಡಿ, ದೇವ್ರನ್ಯಾರಾದ್ರೂ ಮಾರಕ್ಕಾಗತ್ತಾ? ಸರಿ, ನಾನೇನ್ ಬರ್ತೀನಿ. ಬಹುಶಃ ನನ್ ಮುಂದಿನ ಭೇಟಿನೇ ನಾನು ವಾರಣಾಸಿ ಹೋಗೋ ಮುಂಚೆ ಕೊಡೋ ಕೊನೆ ಭೇಟಿಯಾಗಿರುತ್ತೆ. ಧಣಿ, ಇದನ್ನ ತಕೊಳ್ಳಿ. ನೋಡ್ದ್ಯಾ, ನಿನ್ ಮಾತನ್ನ ಗೋವಿಂದ ಸುಳ್ಳು ಮಾಡ್ದ. ಗೋವಿಂದ, ನಿನ್ನ ಶ್ರದ್ಧೆ, ನಿಷ್ಠೆಯನ್ನ ಯಾವತ್ತೂ ಮರೆಯಕ್ಕೆ ಆಗಲ್ಲ. ಧನಿ, ನೆಲ ನಿಮ್ದು, ಭೂತಾಯಿ ಫಲ ಕೊಡ್ತಾಳೆ, ಇದ್ರಲ್ಲಿ ನಂದೇನಿದೆ? ಸರಿ, ನಾನಿನ್ ಬರ್ತೀನಿ. ಮುಂದಿನ ಸತಿ ಬರ್ಬೇಕಾದ್ರೆ ಜಮೀನಿನ ವರ್ಗಾವಣೆಗೆ ಸಂಬಂಧಪಟ್ಟ ಕಾಗದ ಪತ್ರಗಳನ್ನು ನನ್ನ ಜೊತೆ ತಗೋಬರ್ತೀನಿ. ಉಕ್ಕಿ ಬಹ ನದಿಯಲ್ಲಿ ಅವಳ ನಗೆ, ಬೀಸಿ ಬಹ ಗಾಳಿಯಲ್ಲಿ ಅವಳು ಸಿರು, ಹಸಿ ಹಸಿರು ಪೈರುಗಳೇ ಅವಳುಡುಗೆ, ಆ ತಾಯಿ ರೂಪವೋ ಹಲವು ಬಗೆ, ಆ ತಾಯಿ ರೂಪವೋ ಹಲವು ಬಗೆ. ಗೋವಿಂದ, ಬಾ, ಸ್ವಲ್ಪ ಸಮಯ ಕೂತು ಮಾತಾಡೋಣ. ಹೇ ಬೇಡ ಮರೆಯ, ಮಣ್ಣು ಹಸಿ ಇದ್ದಾಗಲೇ ಕಳೆ ಕಿತ್ತು ಬಿಡ್ತೀನಿ. ಮುಖ್ಯವಾದ ವಿಷಯ ಮಾತಾಡ್ಬೇಕು, ಬಾ ಮರೆಯ. ಹೇ ಬೇಗ ಹೇಳಿ ಮುಗಿಸೋ ಮರೆಯ, ವಿಷಯ ಮುಖ್ಯವಾದದ್ದಾಗಿರ್ಲಿ ಮತ್ತ. ಬಾಬಾ ಕಂಡೀನಿ.
ದಣಿಯರು ಮನೆ ಖಾಲಿ ಮಾಡಿ ವಾರಣಾಸಿ ಹೋಗ್ತಾ ಇದ್ದಾರಂತೆ. ನಿಂಗೆ ಗೊತ್ತಾ? ಈ ತೋಟ ಗದ್ದೆ ನೆಲ ಏನಾಗುತ್ತೆ ಅಂತ ಗೊತ್ತಾ? ಜಮೀನೆಲ್ಲ ಮಾರೋಗ್ತಾರೆ ಅನ್ಸುತ್ತೆ. ದಣಿಯರು ಈ ನೆಲನ ಮಾರಲ್ವಂತೆ, ಹಕ್ಕನ್ನ ಯಾರೋ ಒಬ್ರಿಗೆ ಕೊಟ್ಟೋಗ್ತಾರಂತೆ. ಆ ವ್ಯಕ್ತಿ ಯಾರು ಅಂತ ಊಹಿಸು ನೋಡೋಣ. ಈ ವಿಷಯ ಎಲ್ಲ ನಮ್ಗೆ ಯಾಕೆ? ಭೂತಾಯಿ ಮೇಲೆ ವಿಶ್ವಾಸ ಇಟ್ಟು ದುರಾಸೆ ಇಲ್ಲದೆ ದುಡಿಯೋರಿಗೆ ಅವಳು ಕಾಯ್ದೇ ಕಾಯ್ತಾಳೆ. ಈ ನೆಲಕ್ಕೆ ಸಲ್ಲಬೇಕಾದ ಆದರ ವಿಶ್ವಾಸ ತೋರಿಸುವಂತ ವ್ಯಕ್ತಿಗೆ ಈ ನೆಲನ ಕೊಟ್ಟೋಗ್ತಾರಂತೆ. ಇದೇ ಸರಿಯಾದ ನಿರ್ಧಾರ. ಈ ಭೂತಾಯಿ ಎಡಬಿಡದೆ ನಮ್ಮ ಹೊಟ್ಟೆ ತುಂಬ್ತಾಳ. ಯಾರು ತಮ್ಮ ಸ್ವಾರ್ಥಕ್ಕೆ ಅವಳನ್ನು ಬಗೆದು ವಿಷ ತುಂಬಲ್ವೋ ಅವರನ್ನ ತಾಯಿ ನಿರಂತರವಾಗಿ ಕಾಯ್ದೇ ಕಾಯ್ತಾಳ. ನನಗೆ ಅನ್ಸುತ್ತೆ ದಣಿಯರು ನನ್ನನ್ನೇ ಸರಿಯಾದ ವ್ಯಕ್ತಿ ಅಂತ ಆರಿಸಿದ್ದಾರೆ. ಸರಿಯಾದ ವ್ಯಕ್ತಿ? ಸರಿಯಾದ ವ್ಯಕ್ತಿ ಯಾವ ವಿಷಯಕ್ಕೆ? ದಣಿಯರು ಖಂಡಿತವಾಗಿಯೂ ಈ ನೆಲನ ನನಗೆ ಕೊಟ್ಟೋಗ್ತಾರೆ. ನಾನು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಈ ಭೂತಾಯಿಗೆ ಧೂಪ ಹಚ್ಚಿ ಬಂದ ಮೇಲೇನೆ ನಾನು ಊಟ ಮಾಡೋದನ್ನ ನೀನೇ ನೋಡಿದೀಯ. ನನ್ನ ಹೊಟ್ಟೆ ಬಟ್ಟೆ ಈ ತಾಯಿಯೇ ಕಾಯ್ತಾವಳೆ. ಈ ಕೆಲಸದಲ್ಲಿ ನನಗೆ ಶಾಂತಿ ನೆಮ್ಮದಿ ಸಿಗ್ತಾ ಇದೆ. ಅದಕ್ಕಿಂತ ಹೆಚ್ಚು ಇನ್ನೇನು ಬೇಕಣ್ಣ? ನಾನು ಈ ನೆಲಕ್ಕೆ ಆದರ ಪ್ರೀತಿ ತೋರಿಸಿ ಪೂಜೆ ಮಾಡೋದನ್ನ ನೀನು ತಳ್ಳಕ್ ಬಿಡ ಮರೆಯ. ನಿನಗೆ ಅಷ್ಟು ಈ ನೆಲದ ಮೇಲೆ ಭಕ್ತಿ ಭಾವ ಇರೋದು ಒಳ್ಳೆಯದೇ ಆಯ್ತು ಬಿಡು. ದಣಿಯರು ನನ್ನ ಬಗ್ಗೆ ವಿಚಾರಿಸಿದ್ರೆ ನಾನು ಎಷ್ಟು ಭಕ್ತಿ ಭಾವದಿಂದ ಈ ನೆಲನ ನೋಡ್ತೀನಿ ಅನ್ನೋದನ್ನ ನೀನು ಬಾಯಿ ಬಿಟ್ಟು ಹೇಳೋದಕ್ಕೆ ಹಿಂಜರಿಬೇಡ ಮರೆಯ. ತುತ್ತೂರಿ, ನನ್ನ ನೆಂಟು, ನನ್ನ ಸಂಬಂಧ ಈ ಭೂತಾಯಿ ಜೊತೆ ನೆಲ ಯಾರ್ದಾದ್ರೇನು ನಾನು ಅಷ್ಟೇ ಶ್ರದ್ಧೆ ನಿಷ್ಠೆಯಿಂದ ಈ ಭೂತಾಯಿ ಕೆಲಸ ಮಾಡಕ್ಕೆ ತಯಾರಿದ್ದೇನೆ. ಈ ನೆಲ ಎಲ್ಲ ನಂದೇ ಆಗುತ್ತೆ ಅಂತ ನನಗೆ ಗೊತ್ತಿದೆ. ನೀನೇನಾದರೂ ಇದೇ ಶ್ರದ್ಧೆ ನಿಷ್ಠೆಯಿಂದ ಇನ್ನು 25-30 ವರ್ಷ ನನ್ನ ಕೆಳಗೆ ಕೆಲಸ ಮಾಡಿದ್ರೆ ಆ ಮೂಲೆಯಲ್ಲಿರೋ ಒಂಚೂರು ಕಲ್ಬಂಡೆ ನೆಲನ ನಿಂಗೆ ಕೊಡ್ತೀನಿ. ಈ ಭೂತಾಯಿ ನನ್ನನ್ನು ಅವಳ ಎದೆಯಾಗೆ ಅಪ್ಕೊಂಡವಳೆ. ಅವಳಿಗಾಗಿ ನಾನು ಕೆಲಸ ಮಾಡೋದ್ರಲ್ಲಿ ನನಗೆ ನೆಮ್ಮದಿ ತೃಪ್ತಿ ಇದೆ. ಜಮೀನು ಗಿಮೀನು ಎಲ್ಲ ಭಗವಂತನಿಂದ ಬಿಟ್ಬಿಡೋಣ. ನೀನೇನು ಚಿಂತೆ ಮಾಡ್ಬೇಡ ಮರೆಯ. ನಾನು ಈ ನೆಲಕ್ಕೆ ಮಾಲೀಕ ಆದ್ಮೇಲೂ ನಿನ್ಗೆ ಇಲ್ಲಿ ಕೆಲಸ ಕಾಯಂ. ದೇವ್ ಚಿತ್ತ ಇದ್ದಂಗಾಗ್ಲಿ. ಈಗ ನಂಗೆ ಕೆಲಸ ಮಾಡಕ್ ಬಿಡು ಮರಯ್ಯ. ತುತ್ತೂರಿ, ನೀನ್ ಕೂತ್ಕೋ. ಇದು ಇಲ್ಲಿದೆ ಜಮೀನಿಗೆ ಸಂಬಂಧಿಸಿದ ಕಾಗದ ಪತ್ರಗಳು. ನಿಮ್ಮ ಈ ವಿಶಾಲ ಹೃದಯದ ಕಾರ್ಯಕ್ಕೆ ನಾನು ಚಿರಋಣಿ. ನೀನು ಮೊದಲು ಈ ಕಾಗದ ಪತ್ರಗಳನ್ನು ಓದಿ ನೋಡು, ನಂತರದಲ್ಲಿ ಮುಂದಿನ ಮಾತಾಡೋಣ. ನಾನು ಇದನ್ನು ತಪ್ಪದೇ ಓದ್ತೀನಿ. ನಿಮ್ಮ ಈ ಧರ್ಮದ ಕಾರ್ಯ ನಿಮಗೆ ಅಪಾರವಾದ ಪುಣ್ಯ ತರೋದ್ರಲ್ಲಿ ಸಂಶಯ ಇಲ್ಲ. ನಾನು ಈ ನೆಲಕ್ಕೆ ಮುಂದಿನ ವಾರಸ್ದಾರ ಯಾರೋ ಅನ್ನೋ ನಿರ್ಧಾರನ ದೈವ ಪ್ರೇರಣೆಯಿಂದಾನೇ ತಗೊಂಡಿರೋದು. ಅದಕ್ಕೆ ಈ ಕಾಗದ ಪತ್ರನ ಓದು ಅಂತ ಹೇಳಿದ್ದು. ಯಯಾತು ಧರ್ಮ ಕಾಮಾರ್ಥಾನ್ ಧೃತ್ಯ ಧಾರಯತೇರ್ಜುನ
ಪ್ರಸಂಗೇನ ಫಲಾಕಾಂಕ್ಷಿ ಧೃತಿ ಸಾ ಪಾರ್ಥ ರಾಜಸಿ. ಸರಿ ತುತ್ತೂರಿ, ನಿನ್ನ ಎಲ್ಲಾ ಕೆಲಸಗಳಿಗೂ ದೈವ ಪ್ರೇರಣೆಯಾಗಿ ಬರಲಿ. ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವ ಚ ನ ವಿಮುಂಚತಿ ದುರ್ಮೇಧಾ ಧೃತಿ ಸಾ ಪಾರ್ಥ ತಾಮಸಿ. ಧನಿ, ಇದನ್ನು ಸ್ವೀಕರಿಸಿ. ಹೇ ಗೋವಿಂದ, ಬಾಯಿಲಿ. ಗೋವಿಂದ, ಇದನ್ನು ನೀನು ಸ್ವೀಕರಿಸು. ಇನ್ಮುಂದೆ ಈ ನೆಲ, ಈ ಜಮೀನು ಎಲ್ಲ ನಿಂದು. ನಿನ್ನ ಎಲ್ಲಾ ಕೆಲಸಗಳಿಗೂ ಈ ಭೂತಾಯಿ ಪ್ರೇರಣೆಯಾಗಿ ಬರ್ತಾಳೆ ಅನ್ನೋದು ನಿಸ್ಸಂದೇಹ. ನಾನಿನ್ನು ಬರ್ತೀನಿ. ಈ ಕಥೆಯಿಂದ ನಿನ್ಗೇನು ಅರ್ಥ ಆಯ್ತು ಶಿವ? ಗೊತ್ತಾಯ್ತು, ಪಾಲಿಗೆ ಬಂದಿದ್ದು ಪಂಚಾಮೃತ. ನಿನ್ಗೇನು ಅರ್ಥ ಆಯ್ತು ರಾಜೇಶ? ಆದಾಯ ಕೈ ಸೇರುವ ಮುನ್ನ ಆತುರದಲ್ಲಿ ಅಂಗೈನ ಮುಚ್ಚಬಾರ್ದು. ನೀವಿಬ್ರು ಹೇಳಿದ್ದು ಸರಿ, ಆದರೆ ಅದಕ್ಕಿಂತಲೂ ಆಳದ ತತ್ವನ ಈ ಕಥೆಯಲ್ಲಿ ತಿಳಿಬಹುದು. ಅದೇನು ಅಂತ ತಿಳ್ಸಕ್ಕ? ಬಾಹ್ಯ ತೋರಿಕೆಗಿಂತಲೂ ಅಂತರ್ಭಾವ ಮುಖ್ಯ. ಅಂತರ್ಭಾವದಲ್ಲೇ ಆತ್ಮಪರಿಚಯ ಸಾಧ್ಯ. ಈ ತತ್ವ ಕಥೆಯಲ್ಲಿ ಎಲ್ಲಿದೆ ಅಕ್ಕ? ತುತ್ತೂರಿಯು ಬೂಟಾಟಿಕೆ ಮತ್ತು ಆಡಂಬರವನ್ನು ಪ್ರತಿನಿಧಿಸುತ್ತಾನೆ. ಹಾಗಾದರೆ ಗೋವಿಂದ? ಗೋವಿಂದ ಸರಳತೆ, ಭಕ್ತಿ, ಅಂತರ್ಭಾವ, ನಿಷ್ಠೆ ಮತ್ತು ತೃಪ್ತಿಗಳನ್ನು ಪ್ರತಿನಿಧಿಸುತ್ತಾನೆ. ರಾಮಕೃಷ್ಣರ ಈ ದೃಷ್ಟಾಂತ ಕಥೆಯಲ್ಲಿ ಧನರಾಜ ದೈವವನ್ನು ಸೂಚಿಸುತ್ತಾನೆ. ಆದರೆ ಜಗತ್ತು ಅಂತರ್ಭಾವಕ್ಕಿಂತಲೂ ಆಡಂಬರಕ್ಕೆ ಮತ್ತು ಜ್ಞಾನ ಕಲಿಕೆಗಿಂತಲೂ ಅಂಕಗಳಿಗೆ ಹೆಚ್ಚು ಒತ್ತು ಮತ್ತು ಬೆಲೆ ಕೊಡತ್ತಲ್ಲಕ್ಕ? ನಿಜ, ಜಗತ್ತಿಗೆ ತನ್ನ ನೀತಿಯಾದರೆ ಜಾಗೃತನಿಗೆ ತನ್ನದೇ ನೀತಿ ಇದೆ. ಹಾಗಾದರೆ ನಾವು ಯಾವುದನ್ನು ಆರಿಸ್ಕೊಳ್ಬೇಕಕ್ಕ? ಸದ್ಯದ ಮತ್ತು ದೂರಾಲೋಚನೆ ಎರಡರಲ್ಲೂ ಜಾಣತನ ಮತ್ತು ಜಾಗೃತಿಗೆ ಗೆಲುವು. ಜಗತ್ತಿನ ಆಡಂಬರದ ಮತ್ತು ದಂಬಾಚಾರದ ಅನಿಶ್ಚಯತೆ, ಚಂಚಲತೆಗಳು ಸೋತು ಸೊರಗುತ್ತವೆ. ಅಕ್ಕ, ಅರ್ಥ ಆಗಿಲ್ಲ. ಇದೇ ನೀತಿಯನ್ನು ಸರಳವಾಗಿ ಹೇಳ್ಕೊಡಕ್ಕ? ನಮ್ಮ ನೀತಿ ಜನಾರ್ದನನನ್ನು ಮೆಚ್ಚಿಸೋದಾಗಬೇಕು, ಜಗತ್ತನ್ನು ಮೆಚ್ಚಿಸೋದಾಗಬಾರ್ದು. ಜಗತ್ತಿನ ಕಣ್ಣಿಗೆ ಮಣ್ಣೆಚ್ಬೋದು, ಆದರೆ ಜನಾರ್ದನನ್ನ ವಂಚಿಸೋಕ್ಕಾಗಲ್ಲ. ಸೂತ್ರಧಾರಿಯಾಗಿ ನಾನು ಅಮೂಲ್ಯ, 10ನೇ ತರಗತಿ. ಐ ಆಮ್ ಚಿದಾನಂದ, 9th grade, ಆಸ್ ಧನ್ರಾಜ್, ದ ಲ್ಯಾಂಡ್ ಲಾರ್ಡ್. ನಾನು ರಾಜೇಶ್, 7ನೇ ತರಗತಿ. ನಾನು ಗೋವಿಂದ ಪಾತ್ರದಲ್ಲಿ. ನಾನು ಶಿವಾನಂದ, 6ನೇ ತರಗತಿ, ತುತ್ತೂರಿಯ ಪಾತ್ರ. ಮೊನ್ನೆ ಅದೆಂಗೆ? ನಿನ್ನೆ ತಾನೇ ನೀವಿಬ್ರು ಹೇಳಿದ್ದು ಸರಿ, ಆದರೆ I am Chidananda as Dhanraj, Lord Land.